ಕೆಂಚಾಪುರದಲ್ಲಿ ಶ್ರೀ ಹನುಮಂತ ದೇವರ ದಿವ್ಯ ಬ್ರಹ್ಮ ರಥೋತ್ಸವ ಅದ್ದೂರಿಯಾಗಿ ಜರುಗಿತು. ತರೀಕೆರೆ ತಾಲೂಕು ಪ್ರತಿ ವರ್ಷದಂತೆ ಈ ವರ್ಷವೂ ಕೆಂಚಾಪುರ ಗ್ರಾಮದ ದೇವರಾದ ಶ್ರೀ ಹನುಮಂತ ದೇವರ ದಿವ್ಯ ಬ್ರಹ್ಮ ರಥೋತ್ಸವವು ಅದ್ದೂರಿಯಾಗಿ ನೆರವೇರಿತು. ರಥೋತ್ಸವದಲ್ಲಿ ಕೆಂಚಾಪುರ ಗ್ರಾಮದ ಭಕ್ತರೊಂದಿಗೆ ಗುಳ್ಳದ ಮನೆ, ಕೆಂಚಾಪುರ ಗೇಟ್, ಮಲ್ಲೇನಹಳ್ಳಿ, ಮಲ್ಲಿಗೇನಹಳ್ಳಿ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳ ಭಕ್ತಾದಿಗಳ ಸಹಕಾರ ಪ್ರಮುಖವಾಗಿತ್ತು. ಎಳನಾಡು ಮಹಾಸಂಸ್ಥಾನ ಮಠಾಧೀಶರಾದ ಶ್ರೀ ಜ್ಞಾನಪ್ರಭು ಸಿದ್ದರಾಮ ದೇಸಿ ಕೇಂದ್ರ ಮಹಾಸ್ವಾಮಿಗಳು ಆಶೀರ್ವಚನ ನೀಡುತ್ತಾ ನಾಡಿನೆಲ್ಲೆಡೆ ಉತ್ತಮ ಮಳೆ ಬೆಳೆ ನೀಡಿ ಸಮೃದ್ಧಿ ಉಂಟಾಗಲಿ ಎಂದು ಹರಿಸಿದರು. ಇಂದಿನ ಕಾಲದಲ್ಲಿ ನಡೆಯುತ್ತಿರುವ ಅಧರ್ಮ ಯುದ್ಧಗಳಿಂದ ವಿಶ್ವಕ್ಕೆ ಅನರ್ಥಗಳು ಸಂಭವಿಸುತ್ತಿದ್ದು, ಎಲ್ಲರೂ ಧರ್ಮದ ಮಾರ್ಗದಲ್ಲಿ ಸರ್ವಧರ್ಮ ಸಮನ್ವಯತೆಯೊಂದಿಗೆ ಜೀವನ ನಡೆಸುವಂತೆ ಶ್ರೀ ಹನುಮಂತ ದೇವರು ಹಾಗೂ ಗ್ರಾಮ ದೇವತೆ ಶ್ರೀ ಕೊಲ್ಲಾಪುರದಮ್ಮ ದೇವಿಯವರು ಆಶೀರ್ವದಿಸಲಿ ಎಂದು ಅವರು ತಿಳಿಸಿದರು. ಸೋಮವಾರ ಬೆಳಗ್ಗೆ 9 ಗಂಟೆಯಿಂದ 10 ಗಂಟೆ 30 ನಿಮಿಷದ ಒಳಗೆ ಶುಭ ಋಷಭ ಲಗ್ನದಲ್ಲಿ ಬ್ರಹ್ಮ ರಥೋತ್ಸವಕ್ಕೆ ಚಾಲನೆ ನೀಡಲಾಯಿತು. ಈ ವೇಳೆ ನೂರಾರು ಭಕ್ತರು ತಮ್ಮ ಬೆಳೆದ ರಾಗಿ, ಭತ್ತ, ದ್ವಿದಳ ಧಾನ್ಯಗಳು, ಬಾಳೆಹಣ್ಣು ಹಾಗೂ ಮಂಗಳ ದ್ರವ್ಯಗಳನ್ನು ರಥಕ್ಕೆ ಅರ್ಪಿಸುವ ಮೂಲಕ ಹರಕೆ ತೀರಿಸಿದರು. ಕಾರ್ಯಕ್ರಮದಲ್ಲಿ ದೇವಾಲಯ ಸೇವಾ ಸಮಿತಿಯ ಪದಾಧಿಕಾರಿಗಳಾದ ಕೆಎ ಚಂದ್ರಪ್ಪ, ಮೋಹನ್ ಕುಮಾರ್, ಕೆಎಸ್ ಮನು, ಕೆಬಿ ವಿರೂಪಾಕ್ಷ, ಕೆಜಿ ದರ್ಶನ್, ಇ ರಘು, ವೆಂಕಟೇಶ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ರಥೋತ್ಸವ ಯಶಸ್ವಿಯಾಗಿ ನಡೆಯಲು ಸಹಕರಿಸಿದರು. ಇದೇ ಸಂದರ್ಭದಲ್ಲಿ ಹನುಮಂತ ದೇವರ ಅಪರೂಪದ ಅವತಾರವೆಂದು ಭಾವಿಸಿ ಪೂಜಿಸಲ್ಪಡುವ ಬೆಳ್ಳಿ ಬಾವುಟ ಹಾಗೂ ಪೂಜಾ ಸಾಮಗ್ರಿಗಳ ಬಹಿರಂಗ ಹರಾಜು ಪ್ರಕ್ರಿಯೆ ನಡೆಯಿತು. ಈ ಬಾರಿ ಬೆಳ್ಳಿ ಬಾವುಟವನ್ನ ಕೆಂಚಾಪುರ ಗ್ರಾಮದ ಲೋಕೇಶ್ ನಾಯಕ್ ಹಾಗೂ ಕುಟುಂಬಸ್ಥರು 1,65,000 ರುಗೆ ಹರಾಜುಗೆ ಕೂಗಿ ಪಡೆದುಕೊಂಡರು. ವರದಿ ಪ್ರದೀಪ್ ಹೆಚಿ, ತರೀಕೆರೆ, ಪ್ರಜಾಪವ ಟಿವಿ.